ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಬಗ್ಗೆ ನೀವು ಏನು ಹೇಳ್ತೀರಿ? ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಅಂದರೆ ಇದು ಅಂದರೆ ಜನರು ಇದರ ಬಗ್ಗೆ ಏನೇನಿಲ್ಲ ಅದ್ರ ಫಸ್ಟ್ ಆಫ್ ಆಲ್ ಕೇಳಬೇಕಿದ್ರೆ ಏನು ಅದ್ರದ್ದು ದುಷ್ಪರಿಣಾಮ ಏನಾಗಿರ್ಬೋದು? ಈಗ ದುಷ್ಪರಿಣಾಮ ಏನಂದರೆ ಮೇಜರ್ ಆಗಿ ಇವಾಗ CRZ ಏರಿಯಾ ಅಂದರೆ CRZ ಅಂದರೆ CRZ ಏರಿಯಾದಲ್ಲಿ ಇವರು ಮೈನಿಂಗ್ ಮಾಡ್ತಾ ಇದ್ದಾರೆ. ಸೊ CRZ ಇಂದ ನೀವು ಅದು ಆ ಸ್ಯಾಂಡನ್ನು ಏನು ಸೆಲೈನ್ ಸಾಲ್ಟಿ ಸ್ಯಾಂಡ್ ಏನಿರ್ತದೆ ಅದು ಮನೆ ಕನ್ಸ್ಟ್ರಕ್ಷನ್ಗೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವರು ಆ ಸ್ಯಾಂಡ್ ಅನ್ನು ಮನೆ ಕನ್ಸ್ಟ್ರಕ್ಷನ್ಗೆಲ್ಲ ಯೂಸ್ ಅಂದ್ರೆ ಅಲ್ಲಿಂದ ತೆಗೆದು ಮನೆ ಕನ್ಸ್ಟ್ರಕ್ಷನ್ಗೆ ಅಂತ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಸ್ಯಾಂಡ್ ತೆಗೆದ್ರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಮ್ಯಾಂಗ್ರೋ ಕಾಂಡ್ಲ ಅಂತ ಏನ್ ಕರಿತೀವಿ ಅದು ಡಿಸ್ಟ್ರಾಯ್ ಆಗ್ತದೆ. ಅದು CRZ 1 ಅಲ್ಲಿ ಬರುತ್ತೆ. ಸೊ ಅದು ಕಾಂಡ್ಲ ಎಲ್ಲ ಡಿಸ್ಟ್ರಾಯ್ ಆಗ್ತದೆ. ನೀವು ಸ್ಯಾಂಡ್ ಅನ್ನು ತೆಗೆದ್ರೆ ಆ ಭೂಮಿಯಲ್ಲಿ ಇದ್ದದೆಲ್ಲ ಸ್ಯಾಂಡ್ ಮಣ್ಣು ಎಲ್ಲ ಸವಿತಾ ಹೋಗ್ತದೆ. ಮತ್ತೆ ಇನ್ನೊಂದು ಆ ಪ್ರದೇಶದಲ್ಲಿ ಇದ್ದಂತ ಯಾರ್ದೆಲ್ಲ ಮನೆ ಇದೆ, ಆ ರಸ್ತೆ ಏನಿದೆ ಅದೆಲ್ಲ ಕೊಚ್ಕೊಂಡು ಹೋಗ್ತದೆ. ತುಂಬಾ ಇವಾಗ ಇಲ್ಲಿ ತೋಕೂರ್ ಅಂತ ಒಂದು ಜಾಗ ಇದೆ ನಮ್ಮ ಕೂಲೂರಿಂದ ಸೈಡ್ಗೆ MRPL ರೋಡ್ ಅಲ್ಲಿ ನೀವು ಆ ಸೈಡ್ ಆ ಭಾಗದ ಮನೆಯವರನ್ನು ಇವಾಗ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಕುಡಿಲಿಕ್ಕೆ ಸಮೇತ ನೀರಿಲ್ಲ. ಯಾಕೆಂದ್ರೆ ಒಂದು ಸೈಡ್ ಅಲ್ಲಿ ಇಂಡಸ್ಟ್ರಿಯ ಪೊಲ್ಯೂಷನ್ ಬರ್ತಿದೆ, ಒಂದು ಸೈಡ್ ಅಲ್ಲಿ ಮಂಗಳೂರು ಸಿಟಿ ಕಾರ್ಪೊರೇಷನ್ ನ ಸೀವೇಜ್ ಹೋಗ್ತಾ ಇದೆ, ಇನ್ನೊಂದು ಸೈಡ್ ಅಲ್ಲಿ ಸ್ಯಾಂಡ್ ಮೈನಿಂಗ್. ಇದೆಲ್ಲ ಮಿಕ್ಸ್ ಆಗಿ ಅಲ್ಲಿಯ ಬಾವಿ ಎಲ್ಲ ಹಾಳಾಗಿದೆ. ಅಲ್ಲಿಯ ಜನರ ಪರಿಸ್ಥಿತಿ ಅಂದ್ರೆ ಅವರು ಇವಾಗ ವಾಟರ್ ಕ್ಯಾನ್ ಇಟ್ಕೊಂತ ಬರ್ತಾ ಇದ್ದಾರೆ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್. ಅಂಡರ್ ಗ್ರೌಂಡ್ ವಾಟರ್ ಗೆ ಅದು ಸೀವೇಜ್ ಇದಾಗ್ತದೆ. ಯಾಕಂದ್ರೆ ನೀವು ತುಂಬಾ ಸ್ಯಾಂಡ್ ತೆಗೆದ್ರೆ ಫಿಲ್ಟ್ರೇಷನ್ ಆಗುದಿಲ್ಲ, ನೀರು ಬ್ಲಾಕ್ ಆಗ್ತದೆ. ಸೊ ಮತ್ತೆ ಈ CRZ ಏರಿಯಾ ಏನಿದೆ ಸಮುದ್ರಕ್ಕೆ ಏನು ರಿವರ್ ಜಾಯಿನ್ ಆಗ್ತದೆ ಆ ಏರಿಯಾದಲ್ಲಿ ನೀವು ಸ್ಯಾಂಡ್ ತೆಗೆದ್ರೆ ರಿವರ್ ಬಾಯಿ ಓಪನ್ ಆಗ್ತದೆ. ಅವಾಗ ನಮ್ಮ ಸಮುದ್ರದ ನೀರು ಒಳಗಡೆ ಬರುತ್ತದೆ. ಫಿಶಿಂಗಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮರಿ ಇದು ಫಿಶ್ ಎಗ್ಸ್ ಎಲ್ಲ ಲೇ ಮಾಡಿದೆಲ್ಲ ಅದರಲ್ಲಿ ಹೋಗ್ತದೆ. ಮೀನಿನ ಸಂಖ್ಯೆ ಕಡಿಮೆ ಆಗ್ತದೆ. ಸೊ ಇದೆಲ್ಲ ದೊಡ್ಡ ಮೇಜರ್ ಪ್ರಾಬ್ಲಮ್. ಸೊ ಅದಕ್ಕೆ ಅಂತ ಒಂದು ಲಿಮಿಟೇಷನ್ ಸೆಟ್ ಮಾಡಿದ್ದಾರೆ. ಆ ಲಿಮಿಟೇಷನ್ ಮೀರಿ ಕೂಡ ಇವತ್ತು ಸ್ಯಾಂಡ್ ಮೈನಿಂಗ್ ಮಾಡ್ತಿದೆ. ಇದಕ್ಕೆಲ್ಲ ದೊಡ್ಡ ದೊಡ್ಡ ಪೊಲಿಟಿಕಲ್ ಕೈವಾಡ ಇದೆ. ಸೊ